ಹುಣಸೂರು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳು ಕೇಳಿಬರುತ್ತಿದ್ದು, ಈ ಬಗ್ಗೆ ದೂರು ನೀಡಲು ಹೋದವರಿಗೆ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಹಾಲು ಉತ್ಪಾದಕರ ಮಂಡಳಿ ಕಚೇರಿ ಕುಲ್ಲಂ ಖಾಲಿಯಾಗಿ ಗೋಚರಿಸಿದೆ. ಯಾವುದೇ ಸಿಬ್ಬಂದಿಯಾಗಲಿ ಅಧಿಕಾರಿಯಾಗಲಿ ಕಚೇರಿಯಲ್ಲಿ ಹಾಜರಿಲ್ಲದೆ ದೂರು ಸ್ವೀಕರಿಸುವವರೇ ಇಲ್ಲದಂತಾಗಿ ಇಡೀ ಶಾಪ ಹಾಕುತ್ತಾ ಬರಿಗೈಯಲ್ಲಿ ಹಿಂದಿರುಗಿದ್ದಾರೆ. ಒಂದೆಡೆ ಅಕ್ರಮ ನಡೆಯುತ್ತಿದ್ದರೂ ದೂರು ನೀಡಲು ಸಾಧ್ಯವಾಗದೆ ಅಸಹಾಯಕರಾಗಿ ಹಿಂದಿರುಗಿದ ದೂರುದಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಣಸೂರು ತಾಲೂಕಿನ ಬಿಜಗನಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಸ್ಥಾನ ತೆರವಾಗಿ ತಿಂಗಳುಗಳು ಕಳೆದಿದೆ. ನೂತನ ಕಾರ್ಯದರ್ಶಿ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡ ದಿನದಿಂದಲೇ ಅಕ್ರಮದ ಆರೋಪಗಳು ಶುರುವಾಗಿದೆ. ಅರ್ಹ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳಲು ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಿದೆ. ಆದರೆ ಕೆಲವು ಸದಸ್ಯರು ನಿಯಮಗಳನ್ನು ಗಾಳಿಗೆ ತೂರಿ ಅನರ್ಹ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಈ ಬೆಳವಣಿಗೆಯನ್ನು ಕೆಲವು ಸದಸ್ಯರು ವಿರೋಧಿಸಿದ ಪರಿಣಾಮ ನೇಮಕಾತಿ ವಿಳಂಬವಾಗಿತ್ತು. ಅಕ್ರಮದ ಆರೋಪಗಳು ಕೇಳು ಬರುತ್ತಿದ್ದರೂ ಲೆಕ್ಕಿಸದೆ ಅನರ್ಹ ವ್ಯಕ್ತಿಗೆ ಮಣೆ ಹಾಕಿದ ಕೆಲವು ಸದಸ್ಯರು ಇಂದು ನೇಮಕಾತಿ ಪ್ರಕ್ರಿಯೆಗೆ ಮುಂದಾದರು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭವಾದಾಗ ಇದನ್ನ ವಿರೋಧಿಸಿದ ಕೆಲವು ಸದಸ್ಯರು ಹಾಲು ಉತ್ಪಾದಕರ ಮಂಡಳಿಗೆ ದೂರು ನೀಡಲು ಬಂದಾಗ ಇಡೀ ಕಚೇರಿ ಖಾಲಿಯಾಗಿ ಕಂಡು ಬಂದಿದೆ. ಮಧ್ಯಾಹ್ನ 12:30 ಆದರೂ ಯಾವುದೇ ಸಿಬ್ಬಂದಿಯಾಗಲಿ ಅಥವಾ ಅಧಿಕಾರಿಯಾಗಲಿ ಕಚೇರಿಯಲ್ಲಿ ಕಂಡು ಬಂದಿಲ್ಲ. ಕಚೇರಿಯ ಬಾಗಿಲು ತೆರೆದಿದೆ, ಕುರ್ಚಿಗಳು ಖಾಲಿ ಇದೆ. ಕೇಳುವವರೇ ಗತಿ ಇಲ್ಲದಂತಾಗಿದೆ. ಈ ಕಚೇರಿಯಲ್ಲಿ ಕೆಲಸದ ವೇಳೆಯಲ್ಲಿ ಹಾಜರಾಗದ ಸಿಬ್ಬಂದಿಗಳ ವರ್ತನೆ ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಕಚೇರಿಯ ದಾಖಲೆಗಳಿಗೆ ಜವಾಬ್ದಾರಿ ಯಾರು? ಸಮಸ್ಯೆಗಳನ್ನ ಹೊತ್ತು ತರುವ ಸಾರ್ವಜನಿಕರಿಗೆ ಸ್ಪಂದಿಸುವವರು ಯಾರು? ಕುಲ್ಲ ಕಚೇರಿ ಬಿಟ್ಟು ಹೋಗಲು ಇವರಿಗೆ ಅನುಮತಿ ನೀಡಿದವರು ಯಾರು? ಹಾಗೊಂದು ವೇಳೆ ದಾಖಲೆಗಳು ಮಾಯವಾದರೆ ಹೊಣೆ ಯಾರು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವವರು ಯಾರು? ಸರಿಯಾದ ಸಮಯಕ್ಕೆ ಕಚೇರಿಗೆ ಬಾರದ ಅಧಿಕಾರಿಗಳಿಂದ ಕಾರ್ಯದರ್ಶಿ ನೇಮಕಾತಿಯಲ್ಲಿ ನಡೆಯುತ್ತಿರುವ ಅಕ್ರಮಕ್ಕೆ ಕಡಿವಾಣ ಹಾಕುವುದು ಹೇಗೆ? ಇಂತಹ ಅಧಿಕಾರಿಗಳು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವವರು ಇಲ್ಲವೇ? ಇದು ಚುನಾವಣೆ ಅಲ್ಲ ಅಣ್ಣ, ಚುನಾವಣೆ ಸಂಬಂಧನೇ ಇಲ್ಲ. ಚುನಾವಣೆ ಬಂದ್ರೆ ಇವ್ರು ಬರ್ತಾರೆ, ಸಹಕಾರದವರು ಯಾರು ಬಂದು ಒಂದು ಅರ್ಜಿ ಕೊಡ್ತಾರೆ. ಸರಿ, ಎಲೆಕ್ಷನ್ ಸಂಬಂಧಪಟ್ಟ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲರೂ ರಿಪ್ಲೈ ಕೊಟ್ಟಿದ್ದಾರೆ. ಅವರು ಒಂದು ಕೊಟ್ಟಿದ್ದಾರೆ. ಇದಲ್ದೇ ಇನ್ನೂ 4 ಕಾಪಿ ಇದೆ. ಅವರು ಇನ್ನೇನು ಕೊಟ್ಟಿದ್ದಾರೆ ಸರ್? ಅವರು ಸರ್ ನಿಮ್ಗೆ ಮತ್ತೊಮ್ಮೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ತಿರ್ಗಾ ಈ ತರ ಆಯ್ತದೆ, ಈಗ ಸಭೆ ನಡೆದು ಇದಕ್ಕೆಲ್ಲ ನಿಮ್ಮ ಒಂದು ಆದೇಶಗಳಿಗೆ ನಾವು ಒಂದು ಉಲ್ಲಂಘನೆ ಮಾಡಿಕ್ಕಿಲ್ಲ. ಕಾಪಿ ಇದೆ, ಉಲ್ಲಂಘನೆ ಮಾಡಿಕ್ಕಿಲ್ಲ. ನಿಮ್ಮ ಲಿಖಿತವಾದಂತ ಒಂದು ಪತ್ರದಡಿಯಲ್ಲಿ ನಾವು ಆಯ್ಕೆ ಮಾಡ್ಕೋತೀವಿ ಅಂತ ಅವರು ಬರೆದು ಸೈನ್ ಕೊಟ್ಟಿದ್ದಾರೆ, ಸೈನ್ ಹಾಕಿದ್ದಾರೆ. ಅವರು ಅಧ್ಯಕ್ಷರು ಮತ್ತೆ ನಿರ್ದೇಶಕರೆಲ್ಲ ಸೈನ್ ಮಾಡಿದ್ದಾರೆ. ಮಾಜೂರಾಗಿದೆ. ಆ ಮಾಜೂರು ತಗೊಂಡ್ರೆ ಇರುತ್ತೆ, ಮಾಜೂರು ಕೊಡ್ತಾರೆ. ನಾಳೆ ಅಪ್ಲಿಕೇಶನ್ ಹಾಕ್ತೀವಿ, ಮಾಜೂರು ಆಗಿದೆ, ಸೈನ್ ಹಾಕಿದ್ದಾರೆ. ನಾವು ಮಾಡೋದಿಲ್ಲ, ಏನು ಸರ್ಕಾರದ ನಿಯಮ ಇದೆ, ನಿಯಮದಡಿಲೇ ನಾವು ಮಾಡ್ತೀವಿ ಅಂತ ಸೈನ್ ಹಾಕ್ಬಿಟ್ಟಿದ್ದಾರೆ ಒಪ್ಪಿವ್ರು. ಅಷ್ಟಿದ್ಮೇಲೆ ನಮ್ಗೆ ಅಕಸ್ಮಾತ್ ಆಗ್ಬಿಟ್ರೆ ಯಾರು ಆದ್ರೆ ಅನುಭವಿಸ್ತಾರೆ. ಸೈನ್ ಹಾಕಿರೋ ಒಪ್ಪಿಟ್ಟು ತಿರುಗಿ ಉಲ್ಟಾ ಹೊಡೆದ್ರೆ ಅದಂಗೆ ಒಂದು ಗೌರವ ಅಲ್ವಾ? ಅದಕ್ಕೆ ಒಂದು ಲೆಟರ್ಗೆ, ಒಂದು ಪ್ರತಿಗೆ, ಒಂದು ಸಭೆಗೆ ಒಂದು ಗೌರವ ಇರಕ್ಕಿಲ್ಲ. ಒಂದು ಕೋರ್ಟ್ ಅಲ್ವಾ ಅದುವೇ? ಅಲ್ಲಿ ಒಪ್ಪಿ ಸೈನ್ ಮಾಡಿದ್ದಾರೆ. ಸೈನ್ ಮಾಡ್ಬಿಟ್ಟು ತಿರುಗಿ ಉಲ್ಟಾ ಮಾಡ್ತಾರೆ. ಅದೇನು ಒಂದು ಸರ್ಕಾರಿ ಒಂದು ಇದ್ರ ಮೇಲೆ ಒಂದು ಸಂವಿಧಾನ ಸಂಸ್ಥೆ ಒಳಗೆ ಒಪ್ಕೊಬಿಟ್ಟು ತಿರ್ಗಾ ಉಲ್ಟಾ ಮಾಡಿದ್ರೆ ಅದೇನು? ಅದು ಒಪ್ಪಿ ಸಹಿ ಹಾಕಿದ್ದಾರೆ ಅವರು. ಆಡಳಿತ ಮಂಡಳಿ ಮತ್ತೆ ಅಧ್ಯಕ್ಷರು ಎಲ್ಲ ಸೈನ್ ಮಾಡಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ಸೈನ್ ಹಾಕಿದ್ದಾರೆ. ಕೆಲವು ಸೂಪರ್ವೈಸರ್ ಅದೇ ಹೇಳಿದ್ರು. ಇದೇ ವಿಚಾರಕ್ಕೆ ಬಂದಿದ್ದೆ. ಅವಾಗ ನಾನು ಇವ್ರಿಗೆಲ್ಲ ಹೇಳಿದ್ದೆ, ನೀವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಅರ್ಜಿ ಹೋಗಿದ್ದು. ಅರ್ಜಿ ಕೊಟ್ಟಾಗ ಅವ್ರು ಮಾಡಬಾರ್ದು ಅಂತ ಅವ್ರು ಆದೇಶ ಮಾಡಿದ್ರೆ ನಮ್ದೇನಿಲ್ಲ, ಮಾಡ್ಬೇಕು ಅಂತ ಆದೇಶ ಮಾಡಿದ್ರೆ ನಮ್ದೇನಿಲ್ಲ. ಹೋಗೋದು ಬದನೆಕಾಯಿ ನೀವು ಎಲ್ಲ ಮುಗಿದ್ಮೇಲೆ ಹೋಗ್ಬೇಕಿತ್ತಲ್ಲ. ಹೋಗಿದೀವಿ, ಹೋಗಿ ಒಂದ್ ತಿಂಗಳಾಯ್ತಲ್ಲ. ನಮ್ತ ಕಾಪಿ ಇದೆ, ಹೋಗಿರೋದಕ್ಕೆ ಬಾಯಿ ಮಾತಲ್ಲ, ಡಾಕ್ಯುಮೆಂಟ್ ಇದೆ. ವಿಚಾರಕ್ಕೆ ಸರ್ ಏನ್ ಗೊತ್ತಾ, ಅಧಿಕಾರಿ ಹತ್ರ ಹೋಗಿದ್ರು ಪಾಪ. ಕಾನೂನು ಕೋರ್ಟ್ ಪ್ರಕಾರ ಹೇಳ್ಬೇಕು ಅಂದ್ರೆ ಕಾನೂನು ಉಲ್ಲಂಘನೆ ನಡೆದ್ರೆ ಇವರೆಲ್ಲ ಹೋಯ್ತಾರೆ ಅಷ್ಟೇ.